ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ವಿಡಿಯೋದಲ್ಲಿ ವಾರಾಹಿ ತಾಯಿಯ ಈ ಒಂದು ಮಂತ್ರವನ್ನು ಪಠಿಸೋದ್ರಿಂದ ಜೀವನದಲ್ಲಿ ಇರುವಂಥ ಸಮಸ್ಯೆಗಳೆಲ್ಲ ದೂರವಾಗುತ್ತೆ. ನೀವು ಅಂದುಕೊಂಡಂತಹ ಕೆಲಸಗಳು ಕೈಗೂಡುತ್ತೆ ಅಂತಲೇ ಹೇಳ್ಬೋದು. ಆ ಒಂದು ಮಂತ್ರವನ್ನು ನಾವು ಎಷ್ಟು ಬಾರಿ ಹಾಗೆ ಯಾವ ಸಮಯದಲ್ಲಿ ಹಾಗೆ ಅದನ್ನು ಪಠಿಸೋವಾಗ ಯಾವುದಾದ್ರೂ ನಿಯಮಗಳಿದೆಯಾ ಅನ್ನೋದನ್ನು ಎಲ್ಲವನ್ನು ಕೂಡ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ನೀವು ಸ್ಕಿಪ್ ಮಾಡದೆ ನೋಡೋದ್ರಿಂದ ಮಾತ್ರ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತೆ. ಇನ್ನು ವಾರಾಹಿ ತಾಯಿಯ ಮಂತ್ರಗಳಲ್ಲಿ ತುಂಬಾ ವಿಶೇಷವಾದ ಮಂತ್ರಗಳಲ್ಲಿ ಇದು ಒಂದು ಕೂಡ ಆಗಿರುತ್ತೆ. ವಾರಾಹಿ ತಾಯಿಗೆ ಪ್ರೀತಿಯಾಗಿರುವಂತಹ ದಿನಗಳು ಅಂತ ಅಂದರೆ ಶುಕ್ರವಾರ, ಮಂಗಳವಾರ, ಅದು ಬಿಟ್ಟರೆ ಪೌರ್ಣಮಿ, ಪಂಚಮಿ, ಅಷ್ಟಮಿ ಅಥವಾ ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಂದು ವಿಶೇಷವಾಗಿ ವಿಶೇಷ ಶಕ್ತಿಯನ್ನು ಹೊಂದಿರೋ ದಿನ ಯಾವುದು ಅಂದರೆ ಗ್ರಹಣದಂತಹ ಸಮಯಗಳಲ್ಲಿ ಈ ವಾರಾಹಿ ತಾಯಿಯ ಮಂತ್ರಗಳನ್ನು ಪಠಿಸೋದ್ರಿಂದ ಅತ್ಯಂತ ಶೀಘ್ರ ಫಲಗಳನ್ನು ನಾವು ನೋಡ್ಬೋದು ಅಂತಲೇ ಹೇಳ್ಬೋದು. ಇನ್ನು ವಾರಾಹಿ ತಾಯಿಗೆ ತುಂಬಾ ಪ್ರಿಯವಾದಂಥ ನೈವೇದ್ಯಗಳನ್ನು ಅರ್ಪಿಸಿ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಕೂಡ ವಾರಾಹಿ ತಾಯಿಯ ಅನುಗ್ರಹ ನಿಮ್ಮ ಮೇಲೆ ಆಗುತ್ತೆ ಅಂತಲೇ ಹೇಳ್ಬೋದು. ವಾರಾಹಿ ತಾಯಿಗೆ ತುಂಬಾ ಪ್ರಿಯವಾದ ನೈವೇದ್ಯ ಯಾವುದು ಅಂತ ಅಂದರೆ ದಾಳಿಂಬೆ ಹಾಗೆ ಪುಳಿಯೋಗರೆ ತುಂಬಾ ಪ್ರಿಯವಾದಂತಹ ನೈವೇದ್ಯ ಆಗಿರುತ್ತೆ. ಇನ್ನು ತಾಯಿಗೆ ಬೇಕಾದರೆ ನೀವು ದೀಪಾರಾಧನೆ ಮಾಡಿಕೊಂಡು ಬೇಕಾದರೆ ಈ ಒಂದು ಮಂತ್ರನ ಪಠಿಸ್ಬೋದು. ಇದಕ್ಕೆ ಅಂತ ಸಪ್ರೇಟಾಗಿ ಒಂದು ಮಣ್ಣಿನ ದೀಪನ ಇಟ್ಬಿಡಿ, ಸಣ್ಣ ದೀಪ ಆದರೂ ಪರವಾಗಿಲ್ಲ. ಆ ದೀಪನ ನೀವು ಹಚ್ಚಿ ಅದ್ರ ಮುಂದೆ ಈ ಒಂದು ಮಂತ್ರವನ್ನು ಹೇಳ್ಕೋಬಹುದಾಗಿರುತ್ತೆ. ಇನ್ನು ವಾರಾಹಿ ತಾಯಿಯ ಈ ಒಂದು ಮಂತ್ರವನ್ನು ಹೇಳ್ಕೊಳ್ತಾ ಬರೋದ್ರಿಂದ, ಪ್ರತಿನಿತ್ಯವೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ತಾ ಬರೋದ್ರಿಂದ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳಿರ್ಬಹುದು, ಸಾಲ ಇರಬಹುದು, ಎಲ್ಲವೂ ಕೂಡ ಮಂಜಿನ ರೀತಿಯಲ್ಲಿ ಕರಗೋಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಒಂದು ಪವರ್ಫುಲ್ ಆದಂಥ ಮಂತ್ರ ಇದಾಗಿರುತ್ತೆ. ಹಾಗೆ ಈ ಒಂದು ಮಂತ್ರವನ್ನು ನೀವು ರಾತ್ರಿ ಸಮಯ ಅಂದರೆ ಮಲಗುವಂತಹ ಸಮಯದಲ್ಲಿ ನೀವು ಈ ಒಂದು ಮಂತ್ರವನ್ನು ಪಠಿಸಬೇಕಾಗತ್ತೆ. ನಮಗೆ ಆ ಟೈಮಲ್ಲಿ ಆಗೋದಿಲ್ಲ ಅಂತ ಅಂದರೆ ನೀವು ಬೆಳಗ್ಗೆ ಪೂಜೆ ಮಾಡಿದಾಗಲೂ ಕೂಡ ನೀವು ಪಠಿಸ್ಬಹುದು, ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಾದರೂ ನೀವು ಪೂಜೆ ಮಾಡ್ಕೊಂಡು ಪಠಿಸ್ಬೋದಾಗಿರುತ್ತೆ. ಪೂಜೆ ಮಾಡಿನೇ ಪಠಿಸ್ಬೇಕಾ ಅಂತ ಅಂದರೆ ಏನೂ ಇಲ್ಲ. ನಿಮ್ಗೆ ಯಾವ ಟೈಮ್ ಫ್ರೀ ಆಗಿರ್ತೀರಾ ಆ ಟೈಮಲ್ಲಿ ಕೂಡ ಈ ಒಂದು ಮಂತ್ರವನ್ನು ಪಠಿಸ್ಬೋದು. ಇನ್ನು ನಾನ್ ವೆಜ್ಜನ್ನು ತಿಂದು ಈ ಮಂತ್ರಗಳನ್ನು ಪಠಿಸಬೇಡಿ. ಹಾಗೆ ಹೆಣ್ಮಕ್ಳಾದರೆ ಮುಟ್ಟಾದಂಥ ಸಮಯದಲ್ಲಿ ಈ ಮಂತ್ರಗಳನ್ನು ಪಠಿಸದೇ ಇರೋದು ಉತ್ತಮ. ಅದಾದ ನಂತರ ಬೇಕಾದರೆ ನೀವು 7ನೇ ದಿನ 8ನೇ ದಿನಕ್ಕೆ ಬೇಕಾದರೆ ನೀವು ಈ ಒಂದು ಮಂತ್ರವನ್ನು ಪಠಿಸ್ಬೋದು. ಸ್ನಾನ ಮಾಡಿನೇ ನೀವು ಈ ಒಂದು ಮಂತ್ರವನ್ನು ಪಠಿಸಬೇಕಾಗುತ್ತೆ. ನಾನ್ ವೆಜ್ ಏನು ತಿಂದಿಲ್ಲ ಅಂತ ಅಂದರೆ ಸ್ನಾನ ಮಾಡೋ ಅವಶ್ಯಕತೆ ಇರೋದಿಲ್ಲ. ಕೈಕಾಲು ಮುಖ ತೊಳ್ಕೊಂಡು ನಾರ್ಮಲಾಗಿ ಹೇಗೆ ನೀವು ಒಂದು ಪ್ರತಿನಿತ್ಯವೂ ಕೂತ್ಕೊಂಡು ಎಲ್ಲಿ ನೀವು ಮೆಡಿಟೇಷನ್ ಮಾಡ್ತೀರೋ ಅಥವಾ ಪ್ರತಿನಿತ್ಯ ಕೂತ್ಕೊಂಡು ನೀವು ಎಲ್ಲಿ ಮಂತ್ರಗಳನ್ನ ಪಠಿಸ್ತೀರೋ ಆ ಒಂದು ಸ್ಥಳದಲ್ಲೇ ಕೂತ್ಕೊಂಡು ಈ ಒಂದು ಮಂತ್ರವನ್ನು ಪಠಿಸಿ ಅಂತಲೇ ಹೇಳ್ತೀನಿ. ಕೂರೋವಾಗ ಕೆಳಗಡೆ ಏನಾದರೂ ಹಾಸ್ಕೊಳ್ಳಿ ಅಥವಾ ಒಂದು ಮಣೆಯನ್ನು ಇಟ್ಕೊಂಡು ಅದ್ರ ಮೇಲೆ ಕೂತ್ಕೊಂಡು ಹೇಳಿ. ಮತ್ತು ಏನಾದರೂ ನೀವು ಈ ಒಂದು ಮಂತ್ರವನ್ನು ಹೇಳೋಕ್ಕೆ ಮುಂಚೆ ನೀವು ಪ್ರತಿನಿತ್ಯ ಕೂಡ ಒಂದು 10ರಿಂದ 15 ನಿಮಿಷದವರೆಗೂ ಮೆಡಿಟೇಷನ್ನ ಮಾಡ್ತಾ ಪಾಸಿಟಿವ್ ಆಗಿ ನಿಮ್ಮ ಮೈಂಡನ್ನು ತಗೊಳ್ತಾ ಬರೋದ್ರಿಂದ, ನೀವು ಅವಾಗ ಮಂತ್ರವನ್ನು ಪಠಿಸೋದ್ರಿಂದ ನಿಮ್ಮ ಬೇಡಿಕೆಗಳನ್ನು ಪಾಸಿಟಿವ್ ಆಗಿ ನೀವು ಹೇಳ್ಕೊಳ್ತಾ ನೀವು ಬರೋದ್ರಿಂದ ಯಾವುದೇ ಒಂದು ನಿಮ್ಮ ಬೇಡಿಕೆ ಆಗಿರ್ಬೋದು, ಸಮಸ್ಯೆ ಆಗಿರ್ಬೋದು, ಎಲ್ಲಕ್ಕೂ ಒಂದು ಪರಿಹಾರ ಅನ್ನೋದು ಸಿಗುತ್ತೆ, ಎಲ್ಲಕ್ಕೂ ಒಂದು ಫಲಗಳನ್ನೋದು ಸಿಕ್ಕೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಾರಾಹಿ ತಾಯಿಯ ಮಂತ್ರವನ್ನು ನೀವು ಪ್ರತಿನಿತ್ಯವೂ ಕೂಡ ಪಠಿಸಬೇಕಾಗುತ್ತೆ. ನಿಮ್ಮ ಕಷ್ಟಗಳು ನಿವಾರಣೆ ಆಗೋವರೆಗೂ ಕೂಡ ಪಠಿಸಲೇಬೇಕಾಗುತ್ತೆ. ಅದ ನಂತರ ಬೇಕಾದರೆ ನೀವು ಬೇರೆ ಒಂದು ಕೋರಿಕೆಗಳಿಗೋಸ್ಕರ ನೀವು ಈಡೇರಿಸ್ಕೊಬೇಕು ಅಂದರೂ ಕೂಡ ಈ ಒಂದು ಮಂತ್ರವನ್ನು ಪಠಿಸ್ಬೋದಾಗಿರುತ್ತೆ. ಇನ್ನು ನಿಮ್ಮ ಮನೇಲಿ ಏನಾದರೂ ವಾರಾಹಿ ತಾಯಿಯ ಫೋಟೋವನ್ನು ಇಟ್ಟು ಆರಾಧನೆ ಮಾಡ್ತಾ ಇದ್ದರೆ ನೀವು ಅದಕ್ಕೆ ಬಳೆ ಅಲಂಕಾರ ಮಾಡೋದ್ರಿಂದ ಕೂಡ ತುಂಬಾ ಒಳ್ಳೆಯ ಫಲಗಳನ್ನು ನಿರೀಕ್ಷಣೆ ಮಾಡಬಹುದು. ಹಾಗೆ ಅರಿಶಿಣದ ಕೊಂಬಿನಿಂದ ಕೂಡ ನೀವು ಅಲಂಕಾರ ಮಾಡೋದ್ರಿಂದ ಕೂಡ ತಾಯಿ ತುಂಬಾ ಖುಷಿ ಪಡ್ತಾರೆ. ಆಗ ನಿಮಗೆ ಯಾವುದೇ ರೀತಿಯ ಕಷ್ಟಗಳಿದ್ದರೂ ಕೂಡ ಎಲ್ಲ ಕೂಡ ದೂರವಾಗುತ್ತೆ. ಹಾಗೆ ನಿಮ್ಮ ಬೇಡಿಕೆಗಳು ಕೂಡ ಈಡೇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಹತ್ರದಲ್ಲೇ ಎಲ್ಲಾದರೂ ನಿಮ್ಮ ವಾರಾಹಿ ತಾಯಿಯ ದೇವಸ್ಥಾನಗಳಿದ್ದರೆ ನೀವು ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ಈ ಮಂತ್ರಗಳನ್ನು ಪಠಿಸ್ಬೋದು. ಅಲ್ಲಿ ಹೋಗಿ ನೀವು ಮಂತ್ರಗಳನ್ನು ಪಠಿಸಿದ ನಂತರ ಕುಂಕುಮಾರ್ಚನೆ ಮಾಡಿಸ್ಕೊಂಡು ನೀವು ಮನೆಗೆ ಬರ್ಬೋದು. ಇದರಿಂದನೂ ಕೂಡ ನಿಮಗೆ ವಾರಾಹಿ ತಾಯಿಯ ಅನುಗ್ರಹ ನಿಮ್ಮ ಮೇಲಾಗುತ್ತೆ. ಹಾಗೆ ಯಾವುದೇ ರೀತಿಯ ಮಾಟ ಮಂತ್ರಗಳನ್ನಾಗಿರಬಹುದು, ಯಾವುದೇ ರೀತಿಯ ದಾಟ ಆಗಿರಬಹುದು, ನಿಮಗೇನಾದರೂ ಆದ ರೀತಿ ಸಮಸ್ಯೆಗಳು ನಿಮ್ಮ ದೇಹದಲ್ಲಿ ಕಾಡ್ತಾ ಇದ್ದರೆ ವಾರಾಹಿ ತಾಯಿಯ ದೇವಸ್ಥಾನಕ್ಕೆ ಭೇಟಿ ಆಗೋದ್ರಿಂದ
ವಾರಾಹಿ ತಾಯಿಯ ಪೂಜೆ ಮಾಡಿಸಿ ವಾರಾಹಿ ತಾಯಿಯ ಅನುಗ್ರಹವನ್ನು ಪಡ್ಕೊಳ್ಳೋದ್ರಿಂದ ಆ ರೀತಿಯ ಸಮಸ್ಯೆಗಳೆಲ್ಲ ಕೂಡ ದೂರ ಆಗುತ್ತೆ. ತಾಯಿಯ ದೇವಸ್ಥಾನಕ್ಕೆ ನೀವು ಕಾಲಿಡ್ತಿದ್ದ ಹಾಗೆ ನಿಮಗೆ ಏನೇ ಒಂದು ಮಾಟ ಮಂತ್ರದ ಏನೇ ಆಗಿದರೂ ಕೂಡ ಅದೆಲ್ಲ ಒಂದು ರೀತಿಯಲ್ಲಿ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಆಗ ಪಾಸಿಟಿವ್ ಎನರ್ಜಿ ಅನ್ನೋದು ನಿಮ್ಮ ಮೈಂಡಿಗೆ ಹಾಗೆ ನಿಮ್ಮ ಬಾಡಿಗೆ ರಿಸೀವ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪ್ರತಿನಿತ್ಯವೂ ಕೂಡ ನಾವು ವಾರಾಹಿ ತಾಯಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಕೇಳೋದಾದರೆ ಇಲ್ಲ, ಯಾವುದಾದ್ರೂ ಒಂದು ದಿನ ಬೇಕಾದರೆ ನೀವು ಒಂದು ತಿಂಗಳಲ್ಲಿ 2 ಸಲ 3 ಸಲನಾದರೂ ನೀವು ಹೋಗಿ ಬನ್ನಿ. ಹೋಗೋಕೆ ಆಗೋದಿಲ್ಲ ಅನ್ನೋರು ಒಂದು ಸಲಿನಾದರೂ ಹೋಗಿ ಬನ್ನಿ ಅಂತಲೇ ಹೇಳ್ತೀನಿ. ಹಾಗೆ ವಾರಾಹಿ ತಾಯಿಯ ಈ ಮಂತ್ರ ತುಂಬಾ ಸುಲಭವಾಗಿದೆ. ಹಾಗೆ ಹೇಳ್ಕೊಳ್ಳೋಕೆ ಬರಲ್ಲ ಅಂದವರು ಕೂಡ ಅದೇ ರೀತಿಯಾಗಿ ನೀವು ನೋಡಿಕೊಂಡು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಅದೇ ರೀತಿ ನೋಡ್ಕೊಂಡು ನೀವು 108 ಸರಿ ಬರಿಬೇಕಾಗುತ್ತೆ. 108 ಸರಿ ಹೇಳ್ಕೊಳ್ಳಬೇಕಾಗುತ್ತೆ, 108 ಸರಿ ಬರಿಬೇಕಾಗುತ್ತೆ. ನಿಮ್ಗೆ ಹೇಳಕ್ಕೆ ಬರಲ್ಲ ಅಂದರೆ 108 ಸಲ ಬರೆದ್ರೂ ಸಾಕಾಗುತ್ತೆ. ಎರಡೂ ಮಾಡೋದ್ರಿಂದ ಅಥವಾ ಎರಡು ರೀತಿಯಲ್ಲಿ ಯಾವುದಾದ್ರೂ ಒಂದು ರೀತಿ ಮಾಡಿದ್ರೂ ಕೂಡ ಎರಡಕ್ಕೂ ಒಂದೇ ರೀತಿಯ ಫಲಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆ ಮಂತ್ರ ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ. ಆ ಮಂತ್ರ ಬಂದು ಹೀಗಿರುತ್ತೆ, ಸರಳವಾಗಿದೆ. ಓಂ ಐಂ ಗ್ಲೌಂ ಮಹಾ ತೇಜಸ್ವಿನೇ ನಮಃ. 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 ಈ ರೀತಿಯಾಗಿ ಮಂತ್ರವನ್ನು ನೀವು 108 ಬಾರಿ ಅಥವಾ ಕನಿಷ್ಠ ಅಂದರೂ ಕೂಡ 21 ಬಾರಿ ಅಥವಾ 11 ಬಾರಿನಾದರೂ ಹೇಳ್ಕೊಳ್ಳೇಬೇಕಾಗುತ್ತೆ ಅಥವಾ ಬರಿಬೇಕಾಗುತ್ತೆ. ಈ ರೀತಿಯಾಗಿ ನೀವು ಮಾಡ್ಕೊತಾ ಬರೋದ್ರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟಗಳಿದ್ರೂ ಕೂಡ ದೂರ ಆಗುತ್ತೆ. ನೀವು ಇಚ್ಛೆ ಪಟ್ಟಿದಂಥ ಆಸೆಗಳು ಈಡೇರುತ್ತೆ. ಹಾಗೆ ಮಾಟ ಮಂತ್ರದಂಥ ಯಾವುದೇ ಒಂದು ರೀತಿಯ ಸಮಸ್ಯೆಗಳನ್ನು ನೀವು ಎದುರಿಸ್ತಾ ಇದ್ರೂ ಕೂಡ ಆ ಒಂದು ಸಮಸ್ಯೆಗಳು ನಿಮ್ಮಿಂದ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ನಿಮಗೆ ನೋಟಿಫಿಕೇಷನ್ ಮೂಲಕ ನನ್ನ ವಿಡಿಯೋ ಬಂದು ನಿಮಗೆ ಮೊದಲು ತಲುಪುತ್ತೆ ಅಂತಲೇ ಹೇಳ್ಬೋದು. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ಇನ್ನು ಆಗ ನೀವು ನನ್ನ ಮಾಹಿತಿಗಳನ್ನು ಮಿಸ್ ಮಾಡದೆ ತಿಳ್ಕೊಬೋದಾಗಿರುತ್ತೆ. ಇನ್ನು ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಶೇರ್ ಕೂಡ ಮಾಡಿ. ಇದ್ರ ಬಗ್ಗೆ ತುಂಬಾ ಯಾರಿಗೆ ಉಪಯುಕ್ತ ಅಂತ ಅನಿಸುತ್ತೆ ಅವರಿಗೆ ಶೇರ್ ಮಾಡಿ ಅಂತ ಕೇಳ್ತೀನಿ. ಹಾಗೆ ವ್ಲಾಗು ಕೂಡ ಸಪೋರ್ಟ್ ಮಾಡಿ, ವ್ಲಾಗ್ಗಳು ಕೂಡ ಬರ್ತಾ ಇರುತ್ತೆ. ಇನ್ನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.